ಇಲ್ಲಿ ನಾವು ಕರ್ಮಲಾರಲ್ಲಿ ಇರುವ ಸ್ನೇಹದಾನ್ ಎಂಬ ಆಸ್ಪತ್ರೆ ಇದೆ, ಹಾಸ್ಪಿಟಲ್. ಆ ಆಸ್ಪತ್ರೆಯಲ್ಲಿ ಒಂದು ಹೊಸ ಸೆಂಟರನ್ನು ಇನಾಗ್ರೇಟ್ ಮಾಡಿದ್ದೆವು ಇವತ್ತು. ಅದಕ್ಕೆ ಹೆಸರು ನೋಡ್ತೀರಿ, ಸ್ನೇಹ ಕೇರ್ ಹೋಮ್ ಅಂತ. ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್, ಮೆಂಟಲಿ ಆ್ಯಂಡ್ ಫಿಸಿಕಲಿ ಅಂತಹ ಮಕ್ಕಳನ್ನು ಪರಾಮರಿಕೆಯನ್ನು ಕೊಟ್ಟು ಅವರಿಗೊಂದು ಹೊಸ ಜೀವನ ಕೊಡ್ತಾ ಇರುವವರು ನಮ್ಮ ಮಧ್ಯದಲ್ಲಿ ಆಗಮಿಸಿರುವ ಗುರುಗಳು, ಕ್ಯಾಮಿಲಸ್ ಫಾದರ್ಸ್ ಎಂಬ ಸಭೆಯನ್ನು ಸೇರಿರುವ ಗುರುಗಳು. ಇದನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಒಂದು ಕೇರ್ ಹೋಮ್ನ ನಿರ್ದೇಶಕರಾದ ಫಾದರ್ ಟೆಜಿ ಅವರಿದ್ದಾರೆ, ಅದರ ಜೊತೆಗೆ ಫಾದರ್ ಮಧು ಇದ್ದಾರೆ. ಅದರ ವಿಶೇಷವಾಗಿ ಇಂದು ನಮ್ಮಲ್ಲಿ ಆಗಮಿಸಿರುವವರು ಒಂದು ಸ್ಪೆಷಲ್ ಅತಿಥಿಯಾಗಿ ಕುಮಾರಿ ಆಶಾ, ನಮ್ಮ ಕರ್ನಾಟಕ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟ್ರಿಯ ಇಲಾಖೆಯ ಪರವಾಗಿ ಇಲ್ಲಿಗೆ ಆಗಮಿಸಿರುವ ಆಶಾ ಅವರನ್ನು ನಾವು ಸ್ವಾಗತಿಸುತ್ತೇವೆ. ಅವರ ಜೊತೆಗೆ ಹೆಸರು ಸರ್ ಮದನ್ ಮತ್ತು ಉಮಾ ಅವರಿದ್ದಾರೆ. ಈ ಇಲಾಖೆಯ ಪರವಾಗಿ ನಮ್ಮ ಮತಿ ಆಶಾ ಇದ್ದಾರೆ. ಅವ್ರ ಜೊತೆಗೆ ಒಂದೆರಡು ಮೂರು ಮಾತುಗಳನ್ನ ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಇಲಾಖೆಯ ಪ್ರಕಾರ ನಮ್ಮ ಮಕ್ಕಳಿಗೆ, ನಮ್ಮ ಮೈನಾರಿಟಿ ಸರ್ವಿಸ್ಗೆ ಇಂತಹ ಒಂದು ಸ್ನೇಹ ಕೇರ್ ಹೋಮ್ಗೆ ಯಾವ ಮಟ್ಟಕ್ಕೆ ಬೆಂಬಲವನ್ನು ಕೊಡೋಕ್ಕೆ ನೀವು ಸಿದ್ಧರಾಗಿದ್ದೀರಿ ಎಂಬುದನ್ನು ನನಗೆ ತಿಳಿಸಿದರೆ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಗೌರ್ಮೆಂಟ್ ನಿರ್ದೇಶನಾಲಯ ಇದೆ. ಇಲ್ಲಿ ಡೈರೆಕ್ಟ್ರೇಟು ಒಬ್ಬರು IAS ಆಫೀಸರ್ ಇರ್ತಾರೆ. ಅವರ ಅಡಿಯಲ್ಲಿ ನಾವೆಲ್ಲ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಇರ್ತೀವಿ. ಬೆಂಗಳೂರಲ್ಲಿ 5 ಡಿವಿಷನ್ಸ್ ಇದೆ. 5 ಡಿವಿಷನ್ಸ್ ಅಂದರೆ ಆನೇಕಲ್ಲು, ಕೆಂಗೇರಿ, ಮತ್ತು ಯಲಹಂಕ ಮತ್ತು KR ಪುರ ಮತ್ತು ನಿಮ್ಯಾನ್ಸ್ ಹತ್ರ ಒಂದು ಆಫೀಸ್ ಇದೆ. ಸೊ 5 ಡಿವಿಷನಲ್ಲಿ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇರ್ತಾರೆ. ಇಲ್ಲಿ ಬರುವ ಎಲ್ಲ ಮಕ್ಕಳ ಕುಂದುಕೊರತೆಗಳು, ಯಾವುದೇ ಮಕ್ಕಳ ಪ್ರಕರಣಗಳಾಗಿದ್ದರೆ, ಸೀರಿಯಸ್ ಇಶ್ಯೂಸ್ ಇದ್ದರೂ ನಾವು ಕಾಪಾಡ್ತೀವಿ. ಮಕ್ಕಳಿಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಮ್ಮ ಆಫೀಸ್ಗಳು ಈಗ ಹೊಸದಾಗಿ ಶುರುವಾಗಿದೆ. ಸೊ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದರೆ, ಯಾವುದೇ ಮಕ್ಕಳು ಎಲ್ಲೇ ಇದ್ದರೂ ಸಹ, ಏನೇ ತೊಂದರೆ ಇದ್ದರೂ ಸಹ ಮಕ್ಕಳ ಸಹಾಯವಾಣಿ 1098 1098 ಈ ನಂಬರ್ಗೆ ಕರೆ ಮಾಡಿ ಅಂತ ಕೇಳ್ಕೊತೀನಿ. ಸೊ ತಕ್ಷಣ ನೀವು ಕರೆ ಮಾಡಿದ ತಕ್ಷಣ ನಮ್ಮ ಸಿಬ್ಬಂದಿಗಳು ಹೋಗಿ, ಪೊಲೀಸರು ಹೋಗಿ ಆ ಮಗುನ ರೆಸ್ಕ್ಯೂ ಮಾಡ್ತಾರೆ. ಸೊ ಮಗುನ ಕಾಪಾಡಿ ನಾವು ಅದಕ್ಕೆ ಒಳ್ಳೆ ಎಜುಕೇಷನ್ನು ಮತ್ತು ಈ ಥರ ಪಾಲನಾ ಸಂಸ್ಥೆಗಳಲ್ಲಿ ನಾವು ಬಿಡ್ಬೋದು. ಫಾದರ್ ಹೇಳ್ತಾಯಿದ್ರು, ಈ ಥರ ಸ್ನೇಹ ಕೇರ್ ಹೋಮ್ ಬಾಯ್ಸ್ ಹೋಮು. ಸೊ ಅಂಗವಿಕಲ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳುಗಳು ಇದ್ದಾಗ ನೀವೇನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ, ಇದಕ್ಕೆ ಆದ ಸೆಪ್ರೇಟು ನಮ್ಮ ಇಲಾಖೆ ಕೂಡ ಇದೆ. ಅಂಗವಿಕಲ ಮಕ್ಕಳ ಕಲ್ಯಾಣಾಧಿಕಾರಿಗಳು ಅಂತ ಸಹ ಬೆಂಗಳೂರು ನಿಮ್ಯಾನ್ಸ್ ಹತ್ರ ಒಂದು ಆಫೀಸ್ ಕೂಡ ಇದೆ. ಅಲ್ಲಿ ಏನೇನು ಸವಲತ್ತು ಕೂಡ ಸಿಗುತ್ತೆ ಅಂತ ನೀವು ಪರ್ಸ್ನಲಿ ಹೋಗಿ ಭೇಟಿ ಮಾಡಿ, ಅಲ್ಲಿ ಯಾವ್ಯಾವ ರೀತಿ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಯಾವ್ಯಾವ ರೀತಿ ಮಕ್ಕಳಿಗೆ ಮುಂದಿನ ಎಜುಕೇಷನ್ಗೆ ಸರ್ಟಿಫಿಕೇಟ್ಸು ಯಾವ್ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಸಹ ನೀವು ತಿಳ್ಕೊಬೋದು ಫಾದರ್. ಹಾಗೆ ಇದು ಫಿಟ್ ಇನ್ಸ್ಟಿಟ್ಯೂಷನ್ ಆಗ್ತಾ ಇರೋದ್ರಿಂದ ನಮ್ಮ ಇಲಾಖೆಯಿಂದ ನೀವು ರಿಜಿಸ್ಟ್ರೇಷನ್ ಪಡ್ಕೊಂಡು ನೆಕ್ಸ್ಟ್ ಪ್ರಪೋಸಲ್ ಕೂಡ ಕೊಡ್ಬೋದು. ಬಜೆಟ್ಗೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ, ಅವ್ರಿಗೆ ಯಾವ ರೀತಿ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಕೊಡಲಿಕ್ಕೆ ಬಜೆಟ್ ಬೇಕಾಗಿರುತ್ತೆ, ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ರೂಲ್ಸ್ ಪ್ರಕಾರ ವೆರಿಫೈ ಮಾಡಿಬಿಟ್ಟು ನಿಮ್ಮ ಗೌರ್ಮೆಂಟ್ ಕೂಡ ಕೊಡುತ್ತೆ. ಸ್ನೇಹ ಕೇರ್ ಹೋಮ್, ಕ್ಯಾನ್ ವಿ? ಎಸ್, we welcome Father Teji. You can say in 1 or 2 words. So dear Father, when I have started seeing children like this, I just thought how blessed I am. I am normal, I have 2 hands, both legs, all good, and I am healthy. So seeing these children, I felt I should do something for these children. I should love them, and they have when I was a child like them, I had mother and father who were taking care of me very well, but they do not have. So I want to replace at least sometime in their life a mother or a father. That is a very inspiring words from Father Teji. ನೋಡಿ, ನಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬಗಳಲ್ಲಿ ಕೂಡ ಯಾರಾದರೂ ಒಬ್ಬರು ಅಂಗವಿಕಲರಾಗಿಯೂ ಹುಟ್ಟಿದರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರಿ ಅಲ್ವಾ? ನೋಡಿ, ಇವರೆಲ್ಲರೂ ತಾವಾಗಿ ಏನು ಮಾಡೋಕ್ಕಾಗಲ್ಲ.
ಹೌದು. They are totally under the care of somebody. They cannot move on their own, they cannot speak, they cannot, many are even blind. How do you render this service? What motivates you? Who is the guiding force for you, brother? Yes. The guiding force, I would say, is our founder, Saint Camillus. ಕಮಿಲಸ್ ಅವರು ಇಟಲಿದಿಂದ ಅವರು ಸ್ಟಾರ್ಟ್ ಮಾಡುವಾಗ ರೋಗಿಗಳನ್ನು ಹೇಗೆ ನೋಡಬೇಕಂತ ಹೇಳಿದ್ರಂತೆ, ಒಂದು ತಾಯಿಗೆ ಒಂದೇ ಒಂದು ಮಗು ಇದ್ದರೆ ಆ ಮಗು ಹುಷಾರಿಲ್ಲಾಗದಿದ್ದರೆ ಎಷ್ಟು ಪ್ರೀತಿಯಿಂದ ತಾಯಿ ಆ ಮಗು ನೋಡ್ಕೊತಾರೆ, ಆ ರೀತಿ ನಾವು ನೋಡ್ಕೊಳ್ಬೇಕಂತ ನಮ್ಮ ಫೌಂಡರ್ ಕಮಿಲಸ್ ಅವರು ಹೇಳಿದ್ದಾರೆ. ಸೊ ಅದು ನಮಗೆ ಇನ್ಸ್ಪಿರೇಷನ್. ಅದರಿಂದ ನಾವು ಈಗ ಇವರಿಗೆಂತ 24/7 ಅವರಿಗೆ ಹಸುವಾಗ್ತಾ ಇದ್ದ ಅಂತ ಹೇಳೋಕ್ಕಾಗಲ್ಲ. ಏನಾದರೂ ನೋವಿದ್ರೂ ಕೂಡ ಅವ್ರು ಹೇಳಲ್ಲ. ಆದರೆ ನಾವು ಅವರ ಜೊತೆ ನಿಂತ್ಕೊಂಡು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಒಳ್ಳೇದು ಬ್ರದರ್, ಮಧು ಭಾಳ ಚೆನ್ನಾಗಿ ಹೇಳಿದ್ರಿ. ಫೌಂಡರ್ಗೆ ಯಾವ ಫೋರ್ಸ್ ಆಗಿರಬೇಕು, ಯಾವ ಫೋರ್ಸ್ ಇದ್ದಿರಬೇಕಂತ ನಿಮ್ಗೆ ಅಂತ ಹೇಳಿದರೆ ಜೀಸಸ್ ಅಂತ ಹೇಳಬೇಕು. ಸೊ ಜೀಸಸ್ ವಾಸ್ ದ ರೀಸನ್ ವೈ ಹಿ ಸ್ಟಾರ್ಟೆಡ್ ದಿಸ್. ವಾಟ್ ಎವರ್ ಯು ಡೂ ಟು ದ ಲೀಸ್ಟ್ ಆಫ್ ದಿಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಟು ಮೀ. ಸ್ವಾಮಿ ಹೇಳಿದ್ದಾರೆ, ನೀವು ಪರರಿಗೆ ಯಾರಾಗಿರಲಿ, ಬಡವರೊಬ್ಬರಿಗೆ ನನ್ನ ಹೆಸರಿನಲ್ಲಿ ಏನು ಮಾಡಿದ್ರು, ಚಿಕ್ಕ ಕಾರ್ಯ ಏನು ಮಾಡಿದ್ರು ಅದು ನನಗೇ ಮಾಡಿದ ಹಾಗೆ ಎಂದು ಅಂತಹ ಒಂದು ಪ್ರಬೋಧನೆಯನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲೇ ಚೈಲ್ಡ್ ಬೆಗ್ಗಿಂಗ್ ಕಂಡು ಬಂದರೂ 109ಗೆ ಕಾಲ್ ಮಾಡಿ ತಿಳಿಸ್ಬೇಕು. ಮತ್ತು ಚೈಲ್ಡ್ ಮ್ಯಾರೇಜಸ್ಸು, ಚೈಲ್ಡ್ ಲೇಬರು, ಪೋಕ್ಸೋ, ಮತ್ತು ಏನೇ ಯಾವುದೇ ಸ್ಕೂಲಲ್ಲಿ ಏನೇ ತೊಂದರೆ ಬಂದರೂ ಇಲ್ಲ ಯಾರಿಗಾದ್ರೂ ಏನೇ ಹೆಲ್ಪ್ ಬೇಕಾದರೂ 18 ಇಯರ್ ಬಿಲೋ ಯಾರಿಗೆ ಏನೇ ಹೆಲ್ಪ್ ಬೇಕಾದರೂ 109ಗೆ ಕಾಲ್ ಮಾಡಿ ತಿಳಿಸ್ಬೇಕು ಅಂತ ಕೇಳ್ಕೊಂಡು. 18 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದಾದ್ರೂ ತೊಂದರೆ ಆದರೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಬೆಂಗಳೂರು ಪಶ್ಚಿಮ ಕ್ಕೆ ಕಾಲ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಅಧ್ಯಕ್ಷರಾಗಿ ನಾನು ನಂದೇ ನಂಬರ್ ಕೊಟ್ಟಿರ್ತೇನೆ, 9844825131. ಈ ಒಂದು ಸಂಖ್ಯೆಗೆ, ಅಥವಾ ಇಲ್ಲಿಗಿಂತ ತುಂಬ ಸುಲಭವಾಗಿ ಅಂದರೆ 1098ಗೆ ಮಾಡಿ ತುಂಬ ಸುಲಭವಾಗಿ ತಲುಪಬಹುದು. ನಮ್ಮ ಸಂವಿಧಾನ ಏನು ಹೇಳುತ್ತೆ, ಯಾವುದೇ ಜಾತಿ, ಧರ್ಮ, ಹುಟ್ಟಿದ ಪ್ರದೇಶ ಅಥವಾ ಲಿಂಗ ಈ ಯಾವುದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ಲರೂ ಸಮಾನರು. ಅದೇ ರೀತಿ ಯಾವುದೇ ವ್ಯಕ್ತಿ ಕೇಪಬಲ್ ಇರ್ಬೋದು, ಏಬಲ್ ಇರ್ಬೋದು, ಡಿಸೇಬಲ್ ಇರ್ಬೋದು, ಸ್ಪೆಷಲಿ ಏಬಲ್ಡ್ ಇರಬಹುದು. ಹಾಗೆ ಸಂಪೂರ್ಣವಾಗಿ ಅವರು ಹಾಸಿಗೆ ಹಿಡಿದಂಥವರೇ ಆಗಿರ್ಬೋದು, ಮೂಮೆಂಟ್ ಇಲ್ದಲೇ ಇರುವಂಥವ್ರು ಇರ್ಬೋದು, ಇವರು ಕೂಡ ಸಮಾನರೇ. ಆಶಾ ಮೇಡಮ್ ಹೇಳಿದ ಹಾಗೆ ಅವ್ರ ಮಾತುಗಳಿಂದ ನಮ್ಮ ಸ್ನೇಹದಾನ್ ಕ್ಯಾಮಿಲಸ್ ಫಾದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, we are all motivated by your encouragement, by your presence, by the support of the government of Karnataka, from the Department of Women and Child Care Ministry. Thank you so much.